ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ. ಇದನ್ನು ಬರೆದವರು KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ಅವರು ಕನ್ನಡಿಗರ ಪ್ರೇಮ ಕವಿ. ಕನ್ನಡಿಗರ ಅತ್ಯಂತ ಪ್ರೀತಿಯ ಕವನ ಸಂಕಲನಗಳಲ್ಲಿ ಒಂದಾದ ಮೈಸೂರು ಮಲ್ಲಿಗೆಯ ಕತ್ತರು. ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಅವರ ಮೊದಲ ಕವನ ಸಂಕಲನವಾಗಿದೆ. ಇದು ಸುಮಾರು 25ಕ್ಕೂ ಹೆಚ್ಚು ಬಾರಿ ಮುದ್ರಣದ ಭಾಗ್ಯವನ್ನು ಪಡೆದಿದೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ರಾಜ್ಯ ಸಂಸ್ಕೃತಿ ಇಲಾಖೆಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಫೆಲೋಶಿಪ್, ಗೊರೂರು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸಹ ಇವರಿಗೆ ಲಭ್ಯವಾಗಿದೆ. KS ನರಸಿಂಹಸ್ವಾಮಿ ಅವರು ಬರೆದಿರುವ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ. ಈ ಕವಿತೆಯಲ್ಲಿ ತಂದೆ ಮಗ, ದೇವರು ಮತ್ತು ಮಾನವ ಮತ್ತು ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧದ ತಾತ್ವಿಕ ಚಿತ್ರಣ ಇದಾಗಿದೆ. ಕವಿ ಹೇಳುವ ಪ್ರಕಾರ ಮನುಷ್ಯನು ದೇವನ ಸಹಾಯವಿಲ್ಲದೆ ಬದುಕಲು ಕಲಿಯಬೇಕು. ತಾಯಿಯ ಪ್ರೀತಿ ನಿಜವಾದ ದೈವತ್ವ. ದೇವನ ಪ್ರೀತಿ ಕಠಿಣವಾಗಿರಲಿ, ಅದು ಶಕ್ತಿ ನೀಡಲಿ. ಮನುಷ್ಯನ ಶ್ರಮ ಮತ್ತು ಸ್ವಾವಲಂಬನೆ ದೇವನನ್ನು ಮೀರಿಸುತ್ತದೆ. ಒಟ್ಟಾರೆ ಇಲ್ಲಿ ಸಾರಾಂಶ ಇರುವುದು ತಾಯಿಯ ಮಮತೆ, ದೇವನ ಶಕ್ತಿ, ಮನುಷ್ಯನ ಶ್ರಮ. ಈ ಮೂವರು ಸೇರಿ ಜೀವನದ ನಿಜವಾದ ದೈವತ್ವವನ್ನು ರೂಪಿಸುತ್ತಾರೆ. ಮಗ ಇಲ್ಲಿ ದೇವನಿಗೆ ಹೇಳುತ್ತಾನೆ, ನನ್ನನ್ನು ನಿನ್ನ ಸಿಂಹಾಸನದ ಮೇಲೆ ಇರಿಸಬೇಡ. ನನಗೆ ನಿನ್ನ ದೊರೆತನ ಬೇಡ. ಕಿರೀಟ ಆಭರಣಗಳೂ ಬೇಡ. ನಕ್ಷತ್ರ ಮಾಲೆಯೂ ನನಗೆ ಭಾರವಾಗುತ್ತದೆ. ನಾನು ದೊರೆಯಾಗಲು ಹುಟ್ಟಿಲ್ಲ, ಸರಳ ಮನುಷ್ಯನಾಗಿ ಬದುಕಲು ಹುಟ್ಟಿದ್ದೇನೆ. ಇಲ್ಲಿ ಕವಿ ಅಹಂಕಾರ, ಅಧಿಪತ್ಯ, ಅಲಂಕಾರಗಳಿಗಿಂತ ಸರಳ ಮತ್ತು ಶ್ರಮದ ಜೀವನವನ್ನು ಬಯಸುತ್ತಾನೆ. ಅತಿಯಾಗಿ ನನಗೆ ಮಮತೆ ತೋರಬೇಡ, ಅದು ನನ್ನ ಬಲವನ್ನು ಕುಗ್ಗಿಸುತ್ತದೆ. ನಿನಗೆ ದೊರೆತನ ಬೇಸರವಾದರೆ ಅದನ್ನು ನನಗೆ ಹೊರೆ ಮಾಡಬೇಡ. ಕವಿ ಹೇಳುವ ಪ್ರಕಾರ ನಿಜವಾದ ಪ್ರೀತಿ ಎಂದರೆ ಮುದ್ದಾಡುವುದಲ್ಲ, ಮಕ್ಕಳಿಗೆ ಬಲ ನೀಡುವುದಾಗಿದೆ. ಅತಿಯಾದ ಮಮತೆಯು ವ್ಯಕ್ತಿಯ ಶಕ್ತಿಯನ್ನು ಕಳೆದು ಹೋಗುವಂತೆ ಮಾಡುತ್ತದೆ. ನಿನ್ನ ಬಲದ ಕಿರಣವನ್ನು ತೋರಿಸು. ನಿನ್ನ ಪ್ರೀತಿ ಮೃದುಗೊಳಿಸುವುದಲ್ಲ, ವಜ್ರದಂತೆ ಕಠಿಣವಾಗಿರಲಿ. ಅಂದರೆ ನಿಜವಾದ ಪ್ರೀತಿ ಎಂದರೆ ಬಲವನ್ನು ನೀಡುವುದು, ದೃಢತೆ ತುಂಬುವುದು. ದೇವನ ಪ್ರೀತಿ ಶಿಸ್ತಿನ ಹಾಗೂ ಶಕ್ತಿಯ ರೂಪದಲ್ಲಿರಬೇಕು ಎಂಬುದೇ ಕವಿಯ ಆಶಯವಾಗಿದೆ. ಕವಿ ಇಲ್ಲಿ ದೇವರನ್ನು ಪ್ರಶ್ನಿಸುತ್ತಾನೆ, ಇಷ್ಟು ವರ್ಷಗಳ ಬಳಿಕ ಇಷ್ಟು ಪ್ರೀತಿ ಯಾಕೆ? ಆಗ ಬೇಡವಾದ ಮಗ, ಇಂದು ನಿನಗೆ ಆನಂದವೇ? ನಿನ್ನ ವರ್ತನೆ ಅರ್ಥವಾಗುತ್ತಿಲ್ಲ, ಇದು ನಿನ್ನ ಸ್ವಾರ್ಥವೇ ಎಂದು ಪ್ರಶ್ನಿಸುತ್ತಾನೆ. ದೇವನ ನಡವಳಿಕೆಯು ಮನುಷ್ಯನಿಗೆ ಅರ್ಥವಾಗುವುದಿಲ್ಲ. ದೇವರು ಕೆಲವೊಮ್ಮೆ ದೂರವಾಗುತ್ತಾನೆ, ಮತ್ತೆ ಪ್ರೀತಿಯಿಂದ ಹತ್ತಿರವಾಗುತ್ತಾನೆ. ಅಂದರೆ ಮನುಷ್ಯನ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡನ್ನೂ ದೇವರೇ ಕೊಡುವುದು. ಇದು ಜೀವನದ ಅಸ್ಪಷ್ಟ ತತ್ವವನ್ನು ತೋರಿಸುತ್ತದೆ. ತಾಯಿ ಹೇಳಿದಳು, ನೀನೆಂದೂ ದೇವರೇ ನನ್ನೊಳಗೆ ಸೋಕಿದ್ದಿ. ನಾನು ಆ ಪ್ರೀತಿಯಿಂದ ಮಗನಾದೆನು. ತಾಯಿ ಮರುಭೂಮಿಯಲ್ಲೂ ತೊಟ್ಟಿಲು ಕಟ್ಟಿದಳು, ಬೆಟ್ಟದ ಮೇಲೂ ನನ್ನನ್ನು ಬೆಳೆಸಿದಳು. ಮಳೆ, ಹೊಳೆ, ಬಿಸಿಲೆಲ್ಲ ನನ್ನ ಬೆಳವಣಿಗೆಯಲ್ಲಿ ಪಾಲ್ಗೊಂಡವು. ತಾಯಿಯ ಪ್ರೀತಿ ಅಪಾರ. ಪ್ರಕೃತಿಯೇ ತಾಯಿಯಲ್ಲವೇ? ತಾಯಿ ಆಕೆಯ ಮಮತೆಯ ಮಗನ ಬಲ. ಮಾನವನ ಮೂಲವೇ ಭೂಮಿ ತಾಯಿಯ ಕರುಣೆ. ಮರುಭೂಮಿಯಲ್ಲಿ ತಾಯಿ ನನಗೆ ತೊಟ್ಟಿಲನ್ನು ಕಟ್ಟಿ ಯಾವುದೇ ಗಾಳಿ, ಚಳಿ, ಬೆಂಕಿ, ಬಿರುಗಾಳಿ ಬೀಸದಂತೆ ಎಲ್ಲ ಹರುಷವನ್ನು ತನ್ನ ಮಗನಿಗೇ ಬೇಕೆಂದು ತಾಯಿ ತನ್ನಂತಹ ಮಗ ಹುಟ್ಟಿದನೆಂದು ಹರುಷದಿಂದ ಪೊರೆದು ಅಮೃತವನ್ನೇ ಕುಡಿಸಿ ನಗುವನ್ನು ಸೂಸುತ್ತಿರುವಳು. ಮಳೆ, ಗಾಳಿ, ಹೊಳೆ, ಕಡಲುಗಳೆಲ್ಲವೂ ಹಾಡಿ ನನ್ನ ಕರೆಯುವವಳು. ಬೆಳೆ ಬೆಳೆದು ನೆಲಕ್ಕೆ ಚೆಲುವ ತರುವಂತೆ ತಾಯಿ ನನ್ನನ್ನು ಬೆಟ್ಟ ಬೆಟ್ಟವನ್ನು ಮುದ್ದಿಸುವಳು. ಮುಗಿಲ ಪ್ರೀತಿಗೆ ಸುರಿಯುವ ಮಳೆ ಹನಿಯಂತೆ ನನ್ನ ತಾಯಿ ನನ್ನನ್ನು ಪ್ರೀತಿಸುವಳು. ದೇಶ ದೇಶದ ಬಿಸಿಲು ನನ್ನ ಕೆನ್ನೆ ಸೋಕದಂತೆ ಕೂಸುಮರಿ ಮಾಡಿ ಬಾನಂಗಳದಲ್ಲಿ ಆಡಿಸುವಳು. ಪರ್ವತ ಅರಣ್ಯಗಳ ಸಿಂಹ ಶಿಬಿರಗಳಲ್ಲಿ ನನ್ನ ಬೆಳೆಸಿದಳೆನ್ನ ತಾಯಿ ಅಗ್ನಿಕುಮಾರಿಯಂತೆ ಅವಳು. ತಾಯಿಯ ಪ್ರೀತಿಯ ನಂತರ ಮತ್ತೆ ಮಗ ದೇವನನ್ನು ಕರೆಯುತ್ತಾನೆ. ಆದರೆ ದೇವರು ಉತ್ತರಿಸುವುದಿಲ್ಲ. ತಾಯಿ ಮಾತ್ರ ದೇವರಂತೆಯೇ ಅವನನ್ನು ಬೆಳೆಸುತ್ತಾಳೆ. ತಾಯಿಯ ಪ್ರೀತಿ ಮಾಯೆಯಂಥದ್ದು. ಅದನ್ನು ಅರಿಯದವರು ದೇವರನ್ನು ಅರಿಯಲಾರರು. ತಾಯಿ ದೇವರಿಗೆ ಸಮಾನಳು. ದೇವನ ಪ್ರೀತಿ ಕಾಣದವನಿಗೂ ತಾಯಿಯ ಪ್ರೀತಿಯ ಮೂಲಕ ದೈವತ್ವದ ಅನುಭವವನ್ನು ತಾಯಿಯಾದವಳು ನೀಡುತ್ತಾಳೆ.
ನಾನು ದೇವರನ್ನು ನೋಡದೆಯೇ ತಾಯಿಯ ಪ್ರೇಮದಲ್ಲಿ ಬೆಳೆದಿದ್ದೇನೆ. ತಾಯಿ ನಂಬಿದಳು, ಮಗ ಬೆಳೆದು ತಂದೆಯ ಶಕ್ತಿ ಹೊಂದುವನೆಂದು. ಇದು ತಾಯಿಯಲ್ಲಿ ನಂಬಿಕೆ ಮಗನ ಮೇಲೆ. ನನ್ನ ಮೇಲೆ ನನ್ನ ತಾಯಿ ನಂಬಿಕೆ ಇಡುತ್ತಾಳೆ, ಆತ್ಮವಿಶ್ವಾಸ ಮತ್ತು ಬಲವನ್ನು ತುಂಬುತ್ತಾಳೆ. ಅದು ತಾಯಿಯ ನಂಬಿಕೆಯ ಫಲ. ಮಗ ಮತ್ತೆ ದೇವರನ್ನು ಬೇಡಿಕೊಳ್ಳುತ್ತಾನೆ, ನಿನ್ನ ಸಹಾಯವಿಲ್ಲದೆ ಬದುಕಲು ಕಲಿಸು. ಜೀವನ ಕಷ್ಟವಾಗಲಿ, ಆದರೆ ದೃಢವಾಗಿರಲಿ. ನನ್ನ ದಾರಿಗೆ ಅಡ್ಡಿಯಾಗಬೇಡ. ದಾರಿಯನ್ನು ಬೆಳಗಿಸು. ಕಠಿಣತೆಯ ಮೂಲಕ ನನ್ನ ಶಕ್ತಿ ಪರೀಕ್ಷಿಸು. ದೇವರಿಂದ ಮಗನಿಗೆ ಕರುಣೆ ಬೇಡ, ಬದಲಿಗೆ ಶಕ್ತಿ ಮತ್ತು ಸ್ವಾವಲಂಬನೆಯ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾನೆ. ಜೀವನದ ಆರಂಭವೂ ಮಣ್ಣಿನಲ್ಲೇ, ಅಂತ್ಯವೂ ಮಣ್ಣಿನಲ್ಲೇ. ಮಧ್ಯದಲ್ಲಿ ತಾಯಿಯೇ ಕಣ್ಣಂತೆ ಕಾಪಾಡುತ್ತಾಳೆ. ಆ ಮಮತೆಯೇ ನಿಜವಾದ ಧನ. ಜೀವನ ಎನ್ನುವುದು ಶಾಶ್ವತವಲ್ಲ, ತಾಯಿಯ ಪ್ರೀತಿ ಮಾತ್ರ ಶಾಶ್ವತ. ಮರಣದ ನಡುವೆಯೂ ಆ ತಾಯಿಯ ಮಮತೆ ಅಮರವಾದದ್ದು. ತಾಯಿ ಮಗನಿಗೆ ಹೇಳುತ್ತಾಳೆ, ಪುಟಾಣಿ ಎಂದು ಕೂಗುವವಳು. ಅಂಬೆಗಾಲಿಡುತ್ತಾ ನಾನು ಮುಂದೆ ಹೋಗು ಎನ್ನುವುದನ್ನು ತಾಯಿ ಹೇಳಿಕೊಡುತ್ತಾಳೆ. ಎಲ್ಲಿಯೂ ಬೀಳದಂತೆ ನನ್ನನ್ನು ಎಚ್ಚರಿಸುತ್ತಾಳೆ. ಅವಳ ಬುದ್ಧಿ ಮಾತು ಕೇಳದವನಂತೆ ನೀ ನಡೆಯಲು ಬಲು ನೋವನ್ನು ತಿನ್ನುವವಳು. ಎಂತಹ ಮಕ್ಕಳು ಇವರು! ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಮಕ್ಕಳು ದುಡುಕಿ ನಡೆಯುವುದನ್ನು ನೋಡಿ ತಾಯಿ ನೊಂದುತ್ತಾಳೆ. ಮಗ ಇಲ್ಲಿ ಹೇಳುತ್ತಾನೆ, ನಿನ್ನ ದೊರೆತನ ಶಾಶ್ವತವಲ್ಲ. ನಾನು ದೊಡ್ಡವನಾಗಿದ್ದೇನೆ, ನಿನ್ನನ್ನು ಹುಡುಕಬೇಕೆಂದಿಲ್ಲ. ಆದರೆ ನೀನೇ ಭ್ರಮೆಯಿಂದ ನನ್ನನ್ನು ನೋಡಲು ಬಂದಿರುವೆ ಎಂದು ದೇವರನ್ನು ಹೇಳುತ್ತಾನೆ. ಮನುಷ್ಯ ಸ್ವತಂತ್ರನಾಗಿದ್ದಾನೆ, ದೇವನಿಗೂ ಅವನ ಶಕ್ತಿ ಅಚ್ಚರಿ. ಮನುಷ್ಯನು ದೇವನ ಕೃಪೆಯಿಂದ ಹೊರಬಂದು ತನ್ನ ಶ್ರಮದಿಂದ ಬದುಕಬಲ್ಲ ಎಂಬ ಆತ್ಮವಿಶ್ವಾಸ ಮನುಷ್ಯನಲ್ಲಿ ಮೂಡಿದೆ. ತಾಯಿ ದೇವರು ಎಂದು ಮೂರು ಲೋಕವೂ ಆಡುತ್ತಿರುವರು. ಆಕೆ ಮಾಯೆ ಎನ್ನುವವರು ತಾಯಿಯ ಪ್ರೀತಿ ಅರಿಯದವರು. ಅವಳ ಪ್ರೇಮದ ಸವಿಯನ್ನು ನೀ ಕಂಡಿರಬಹುದು. ವಸುಂಧರೆ ಅಂದರೆ ಭೂಮಿ ಅಥವಾ ಪೃಥ್ವಿ. ಈ ಪದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಅಂದರೆ ತಾಯಿಯಾದವಳು ವಸುಂಧರೆಯಂತೆ ಮಗನನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಾಳೆ. ಮಗನ ಕಾಡುವ ಅಂದರೆ ಪ್ರೀತಿಸುವ ತಂದೆ ನೀನಾಗು, ವೈರಿಯಾಗು, ನನ್ನ ತಪ್ಪನ್ನೆಲ್ಲ ತಿದ್ದುವಂಥವನನ್ನಾಗು. ನಿನ್ನ ಬಂಡೆಯಂತಹ ತಂದೆಯ ಹೃದಯ ಯಾವಾಗಲೂ ಬಂಡೆಯಂತೆಯೇ ಇರುತ್ತದೆ ಎನ್ನುವಂತಹ ಕಲ್ಪನೆ ಇಲ್ಲಿ ಕವಿಯರದು. ನನ್ನ ರಕ್ತವನ್ನೇ ಹರಿಸು, ಹಾಗಾದರೂ ನಿನ್ನ ಹೆಸರು ಕಾಣಲಿ ನನ್ನ ಕಣ್ಣಲ್ಲಿ ಎಂಬುದನ್ನು ಕವಿ ಇಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಧನ್ಯವಾದಗಳು.